ನನ್ನ ಹೆಸರು ಶ್ರುತಿ, ಇಲ್ವಾಗ್ಲಿಂದ ಬಂದಿರೋದು. ನನ್ನ ಹೆಸರು ಶ್ರೀದೇವಿ, ಕಟ್ಟೆಮನಗಳಿಂದ ಬಂದಿದ್ದೀನಿ. ನನ್ನ ಹೆಸರು ಶಾಂತ, ನಾನು ಅಡಳಿಯಿಂದ ಬಂದಿರೋದು. ಅಡಳಿ ಗ್ರಾಮ ಸಖಿಯಾಗಿ ಕೆಲಸ ಮಾಡ್ತಾ ಇರೋದು. ನನ್ನ ಹೆಸರು ಕಾವೇರಿ ಅಂತ, ನಾನು HD ಕೋಟೆ ಚಿಕ್ಕೂರಿಂದ ಬಂದಿರೋದು. ಇವತ್ತು ಇಲ್ಲಿ ನಮ್ಮ ಮತ ವೇದಿಕೆ ಕಾರ್ಯಕ್ರಮದ್ದು ಒಂದು ಸಭೆ ಇತ್ತು, ಅದಕ್ಕೆ ವಾಣಿ ಮೇಡಮ್ ಅಂತ ಬಂದಿದ್ದರು. ಅವರು ಒಂದು ಕತೆ ಹೇಳಿದ್ರು, ದುರ್ಗಾ ಅಂತ ಕತೆ. ಅದರಿಂದ ತುಂಬ ಅನುಕೂಲ ಆಗೋಂಥದ್ದು, ಹೆಣ್ಮಕ್ಳ ಮೇಲೆ ಶೋಷಣೆ ಆಗೋಂಥದ್ದನ್ನ ಚೆನ್ನಾಗಿ ತಿಳಿಸಿ ಕತೆ ನಾಟಕ ರೂಪದಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಂಡು ಮಹಿಳೆಯರ ದೌರ್ಜನ್ಯದ ಬಗ್ಗೆ ಯಾವ ರೀತಿ ಕ್ರಮ ತಗೋಬೇಕು ಅದನ್ನು ತಿಳಿಸ್ಬೋದು. ಮಹಿಳೆಯರ ಒಗ್ಗಟ್ಟಿನಿಂದ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಮಹಿಳೆಯ ಸಂಘ ಸಂಸ್ಥೆಗಳು ಸಹಾಯ ಪಡ್ಕೋಬೇಕು. ಸಮಾನತೆ ಬಗ್ಗೆ ಹೇಳ್ಕೊಟ್ರು, ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ಹೆಣ್ಮಕ್ಳಿಗೆ ದೌರ್ಜನ್ಯ ಆದರೆ ಈ ಥರ ನಾವು ಎಲ್ಲರೂ ಒಗ್ಗಟ್ಟಿನಲ್ಲಿ ಮಾತಾಡಬೇಕು ಅನ್ನೋದು ಹೇಳ್ಕೊಟ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಣಿಗೆ ಧೈರ್ಯ ಬೇಕು ಅನ್ನೋದು ಹೇಳ್ಕೊಟ್ರು. ಹೆಣ್ಣು ಯಾವುದಕ್ಕೂ ಹೆದರಬಾರ್ದು, ಧೈರ್ಯದಿಂದ ಇರಬೇಕು ಅನ್ನೋದನ್ನ ಹೇಳ್ಕೊಟ್ರು. ಅದನ್ನೆಲ್ಲ ಕಲ್ತ್ಕೊಂಡು ನನ್ನ ಹೆಸರು ದುರ್ಗಾ. ಸುಮ್ಮನೆ ಇದ್ದ ಹೆಸರಲ್ಲ, ದುರ್ಗಾದೇವಿ ಥರ ಶಕ್ತಿವಂತರಾಗಬೇಕು, ದುಷ್ಟತನನ ಮೆಟ್ಟಿ ನಿಲ್ಲಬೇಕು ಅಂತ ನಮ್ಮ ಅಪ್ಪ ಈ ಹೆಸರು ಇಟ್ಟರಂತೆ. ಅದ್ರ ಬಗ್ಗೆ ನಾನು ತಿಳ್ಕೊಂಡಾಗ ಈ ಥರ ಒಂದು ಹೆಣ್ಮಗಳಲ್ಲಿ ಒಂದು ಧೈರ್ಯ ಮತ್ತು ಶಕ್ತಿ ಹೆಚ್ಚಿಬೋದು. ಮತ್ತು ಈ ಕಥೆಯಿಂದ ಬೇರೆಯವ್ರ ಮನಸ್ಗೂ ಎಷ್ಟು ಮನ ಮುಟ್ಟುತ್ತೆ. ಆಮೇಲೆ ಅವ್ರ ಸಹಾಯ ಏನು ಪಡ್ಕೋಬೋದು ನಾವು ಸರ್ಕಾರದಿಂದ, ಜನಗಳಿಂದ ಸರ್ಕಾರದಿಂದ ಏನು ಸಹಾಯ ಪಡ್ಕೋಬೋದು ಅನ್ನೋ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡು. ಕೋಟೆ ಏನೋ ಕುಲಕ್ಕೆ ಬರೋದು ಅನ್ನೋದು ಅದು ಸುಳ್ಳು, ಸತ್ಯ ಅಲ್ಲ, ಅದು ಸುಳ್ಳು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಕಲಿಕೆ. ದುರ್ಗಾ ಅನ್ನೋ ಹುಡುಗಿಗೆ ಎಷ್ಟು ಕಷ್ಟ ಇತ್ತು, ಗಂಡ ಕೊಡ್ದ ಅದನ್ನು ಯಾರೂ ಕೇಳಲಿಲ್ಲ. ಅವಳು ಮಾಡಿದ ತಪ್ಪನ್ನ ಹೇಳಿದ್ರೆ ಹೊರತು ಗಂಡಸು ಮಾಡಿದ ತಪ್ಪನ್ನ ಯಾರೂ ಹೇಳಲಿಲ್ಲ. ಅದರಿಂದ ಗಂಡು ಹೆಣ್ಣು ಇಬ್ಬರೂ ಅರ್ಥ ಮಾಡಿಕೊಂಡು ಹೆಣ್ಣದೇನು ತಪ್ಪಿದೆ ಗಂಡದೇನು ತಪ್ಪಿದೆ ಅಂತ ಇಬ್ಬರು ವಿಚಾರ ಮಾಡೋರು ಎರಡೂ ಕೇಳಿ ವಿಚಾರ ಮಾಡಬೇಕು ಅಂತ ನನಗನ್ನಿಸ್ತು. ಆಮೇಲೆ ನೀನು ಗಂಡನ ಮನೇಲಿ ಏನೇ ಕಷ್ಟ ಬಂದರೂ ನೀಸು ಅಂತಾರೆ, ಅದು ಅವ್ರಿಗೆ ಹೇಳ್ಕೊಡ್ಬಾರ್ದು. ಅದನ್ನು ನಿನ್ಗೆ ಏನೇ ಕಷ್ಟ ಆದ್ರೂ ಅದು ಬಗೆಹರಿಸೋಕ್ಕೆ ನಾವಿದ್ದೀವಿ, ನಮ್ಮಲ್ಲಿ ಹೇಳ್ಕೊ ನಿನ್ನ ಕಷ್ಟನ ಅಂತ ಮನೆಯವರು ಹೇಳಬೇಕು, ಧೈರ್ಯ ತುಂಬಬೇಕು. ಜೀವ ಕೊಡುವ ಜೀವವಿದು ಕಡಿಮೆಯಾದ